ಹೇಳಿದ್ದು ಚೆನ್ನಾಗಿದೆ ಅಂತ ನಾನು ರೀಲ್ಸಲ್ಲಿ ನೋಡಿದ್ದೆ. ಮತ್ತು ಇಲ್ಲಿಗೆ ಬಂದು ನಾವು ನೋಡ್ಕೊಂಡು ಹೋದ್ಮೇಲೆ ಇಲ್ಲಿ ಪುರೋಹಿತರನ್ನ ಕೇಳಿದ್ವಿ. ಇಲ್ಲಿ ಬಂದಾಗ ನಮಗೆ ಆ ಹರಕೆ ಈ ಹರಕೆ ಅಂತ ದುಡ್ಡು ಕೇಳೋದು ಆ ಥರದ್ದೆಲ್ಲ ಏನಿಲ್ಲ. ಮತ್ತು ಸರದಿ ಸಾಲ ನಿಂತ್ಕೋಬೇಕನ್ನೋದಿಲ್ಲ. ತುಂಬ ಚೆನ್ನಾಗಿ ದೇವಿ ದರ್ಶನ ಆಗುತ್ತೆ. ಹತ್ರದಿಂದ ದೇವ್ರನ್ನ ನೋಡ್ಬೋದು. ₹5 ಮತ್ತು ₹9 ಕಾಣಿಕೆ ಕಟ್ಕೊಳಕ್ಕೆ ಹೇಳಿದರು. ಒಂದು 3 ದಿನ ಮನೇಲಿ ಇಟ್ಕೊಂಡು ಬರೋಕ್ಕೆ ಹೇಳಿದರು. ನಾವೇನು ಅನ್ಕೋತೀವಿ ಅದನ್ನು ಅದು ಇಟ್ಕೊಂಡು ನೆಕ್ಸ್ಟು ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನ ಇಲ್ಲಿ ಹೋಮಗಳು ನಡೆಯುತ್ತೆ. ಆ ಟೈಮಲ್ಲಿ ಬಂದು ಉತ್ಸವದಲ್ಲಿ ಪಾಲ್ಗೊಂಡು ನಾವು 3 ಗಂಟೆ 2 ಗಂಟೆ ಆಗುತ್ತೆ ಉತ್ಸವ ಎಲ್ಲ ಮುಗಿಯೋದು. ಆ ಟೈಮಲ್ಲಿ ಮುಗಿಯೋ ಟೈಮ್ಗೆ ಬಂದು ಹರಕೆ ಕಾಣಿಕೆನ ಹಾಕಬೇಕು. ನಿಮ್ಮ ಕೆಲಸ ಆಗಲಿ ಬಿಡಲಿ ಫಸ್ಟ್ ಕಟ್ಕೋಬೇಕು. ಕಟ್ಬಿಟ್ಟು ನಾನು ಹೋದೆ. ನಾನು ಏನು ಅಂದ್ಕೊಂಡಿದ್ದೆ ಆ ಕೆಲಸ ಕ್ಲಿಯರ್ ಆಯಿತು. ಸೊ ನಾನು ಇದು 7 ಟೈಮ್ಸ್ ಬರ್ತಾಯಿದ್ದೀನಿ. ಆಲ್ಮೋಸ್ಟ್ ನನಗೆ ನಾನು ವರ್ಕ್ ಇರೋದ್ರಿಂದ ಬರೋಕ್ಕಾಗಲ್ಲ. ಫ್ರೀ ಸಿಕ್ತಾಗಲೇ ಅಲ್ಲಿ ಬರಬೇಕು ಅಂತ ಅನಿಸುತ್ತೆ. ನಮ್ಮ ಮನಸ್ಸಲ್ಲಿ ಏನಿದೆ ಈಡೇರಿಕೆ ಅಂದರೆ ಜಿನಿನಾಗಿರಬೇಕು ನಾವು ಅಂದ್ಕೊಳ್ಳೋದು. ಯಾರಿಗೋ ಬೇರೆಯವ್ರು ಕೆಟ್ಟದಾಗಬೇಕು ಅಂತ ಅಂದ್ಕೊಂಡ್ರೆ ಅದು ಯಾವುದೇ ಫಲನೂ ನಮ್ಗೆ ಕೊಡೋಲ್ಲ. ನಮಗಾಗಬೇಕಾಗಿರೋ ಒಳ್ಳೆ ಕೆಲಸಗಳಂತೂ 100% ಆಗುತ್ತೆ. ಅಷ್ಟು ಶಕ್ತಿ ಇದೆ ದೇವರಿಗೆ. ನಾವೇನು ಕೇಳಿದ್ರು ಒಂದು 20ರಿಂದ 30 ದಿನಗಳಲ್ಲಿ ನೆರವೇರುತ್ತೆ. ನಾವು ಯಾವುದೇ ಕೆಲಸ ಆಗಬೇಕಂತ ಕೇಳ್ಕೊಂಡ್ರು. ಆದರೆ ಇಲ್ಲಿದೆ ಆದಂಥ ಒಂದು ಪೂಜೆ ಏನೋ ಇರುತ್ತೆ, ಅದೆಲ್ಲ ಮಾಡಿಸ್ಕೊಂಡ್ರೆ ತುಂಬಾ ಇನ್ನೂ ಬೇಗ ಆಗುತ್ತೆ. ಆದರೆ ಇಲ್ಲಿ ಒಂದು ಉದ್ದೇಶ ಅಂದರೆ ಯಾರೇ ಬಂದ್ರೂ ಭಕ್ತಾದಿಗಳಿಗೆ ದುಡ್ಡು ಕೊಡಬೇಕು ಮಾಡಬೇಕು, ಅದು ಯಾವುದೇ ಥರದ್ದು ಇದಿಲ್ಲ. ಮತ್ತು ಅದಕ್ಕಿಂತ ನಾವು ನಮಗೆ ಮಕ್ಕಳಿಲ್ಲದೆ ಇರೋರಿಗೆ ಮಕ್ಕಳಾಗ್ಬೋದು, ಮತ್ತು ಮದುವೆ ಆಗದೆ ಇರೋರಿಗೆ ಮದುವೆ ಆಗೋದಿರ್ಬೋದು, ಏನೇ ಒಂದು ವಿದ್ಯೆ, ಅದರಲ್ಲೂ ವಿದ್ಯಾ ಚೌಡೇಶ್ವರಿ ಅಂತ ಹೆಸರಾಗಿರೋದ್ರಿಂದ ವಿದ್ಯೆ ವಿಷಯದಲ್ಲಿ ಬಂತು 100% ರಿಸಲ್ಟ್ ಬರುತ್ತೆ. ಯಾವುದೇ ಮಕ್ಕಳು ಓದ್ತಾ ಇಲ್ಲ ಏನೋ ಒಂದು ಇದು ಬಂದರೆ ಖಂಡಿತ ಇಲ್ಲ ಆಗುತ್ತೆ. ಅಲ್ಲಿ ಬರೀತಾರೆ ಗುರುಗಳು, ಅವ್ರು ಬರ್ದಾಗ ಅದು ಅವರೇ ಬರೆಯೋದಲ್ಲ, ದೇವ್ರು ಬರ್ಸೋದು. ಅವ್ರು ಹೇಳ್ತಾರೆ ನನಗೆ ಏನು ಬರೀತಿರೋ ನನಗೆ ಗೊತ್ತಿಲ್ಲ, ನಂಗೇನು ಗೊತ್ತಿರುತ್ತೆ ಅವ್ರು ಏನಾಗ್ತಾರೆ ಅಂತ. ಬಟ್ ಮುಂದೆ ಆಗೋದನ್ನ ಇಲ್ಲೇ ಬರ್ದಿರ್ತೀವಿ ಅಂತ ಹೇಳ್ತಾರೆ. ಸೊ ಅದಂತೂ 100% ರಿಸಲ್ಟ್ ಇದೆ. ಅಂದರೆ ಇಲ್ಲಿ ಬಂದರೆ ನಾವು ಹೇಳೋದಕ್ಕಿಂತ ಅವ್ರು ಬಂದು ಒಂದ್ಸರಿ ಅನುಭವ ಆದರೆ ಅವ್ರಿಗೆ ಗೊತ್ತಾಗುತ್ತೆ. ತುಂಬಾ ಪವರ್ಫುಲ್ ದೇವರು ಅಂತ ಹೇಳ್ಬೋದು. ಲಾಸ್ಟ್ ವೀಕ್ ಒಂದ್ಸಲ ಬಂದಾಗಿದೆ ಶುಕ್ರವಾರ. ತುಂಬ ಒಂಥರ ಕಾಮ ಕೂಲಾಗಿತ್ತು. ಒಂಥರ ಪೂಜೆಗಳೆಲ್ಲ ತುಂಬ ಅದ್ಭುತವಾಗಿ ಮಾಡ್ತಾರೆ. ಇವತ್ತು ಚಂಡಿಯಾಗ ನಡೀತಾ ಇತ್ತು. ಅವತ್ತು ಬಂದಿದ್ದಾಗ ಸೊ ಟೋಟಲ್ ಒಂದು 12 ಡೇಸ್ ಚಂಡಿಯಾಗ ನಡೀತಾ ಇದೆ. ಇವತ್ತು ತುಂಬ ಅದ್ಭುತ ಅನಿಸ್ತು. ಬೆಳಗ್ಗೆಯಿಂದ ನಿನ್ನೆ ಸಾಯಂಕಾಲ ನಿನ್ನೆ ಮಧ್ಯಾಹ್ನ ಬಂದೆ, ಚಂಡಿಯಾಗ ಅಟೆಂಡ್ ಮಾಡಿದೆ ನಿನ್ನೆ. ಮತ್ತು ಸಾಯಂಕಾಲ ಪೂಜೆಗಳೆಲ್ಲ ಅಟೆಂಡ್ ಮಾಡಿದೆ. ತುಂಬ ಖುಷಿ ಅನಿಸ್ತಾ ಇದೆ. ಇಲ್ಲಿ ಬಂದಾಗ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಮತ್ತು ಇವತ್ತು ಬೆಳಗ್ಗೆಯಿಂದಲೂ ಸಹ ಕಂಟಿನ್ಯೂಸ್ ಅಟೆಂಡ್ ಮಾಡ್ತಾಯಿದ್ದೀನಿ. ಚಂಡಿಯಾಗ ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ. ಮತ್ತು ದೇವರ ಉತ್ಸವ ಎಲ್ಲ ಅದ್ಭುತವಾಗಿತ್ತು. ಎಲ್ಲ ಪ್ರತಿಯೊಂದು ನೋಡಲಿಕ್ಕೆ 2 ಕಣ್ಣು ಸಾಲದು ಅನಿಸುತ್ತೆ. ಅಷ್ಟು ಒಂದು ಒಳ್ಳೆಯ ಒಂದು ವಾತಾವರಣ ಇಲ್ಲಿ. ತುಂಬ ಪೂಜೆ ಪುನಸ್ಕಾರ ತುಂಬ ಚೆನ್ನಾಗಿ ಮಾಡ್ತಾರೆ. ಅದ್ಭುತ ಅನಿಸ್ತು. ವಾತಾವರಣವೂ ಅದ್ಭುತ, ಪೂಜೆ ಪುನಸ್ಕಾರನೂ ಅದ್ಭುತ ಅನಿಸ್ತು. ತುಂಬ ನಮಗೆ ಕಾಮ್ ಕೂಲಾಗಿರೋವಂಥ ಒಂದು ಪೇಷನ್ಸ್ ಸಿಗುತ್ತೆ ಇಲ್ಲಿ ಬಂದರೆ. ಫಸ್ಟ್ ಟೈಮ್ ತುಂಬ ಅದ್ಭುತ ಅನಿಸ್ತು. ಬಂದಾಗ ನಂಗೆ ಅಟ್ರಾಕ್ಷನ್ ಆಯಿತು. ಒಂಥರ ಇಲ್ಲಿ ಬರಬೇಕು ಮತ್ತೆ ಬರಬೇಕು ಅನಿಸ್ತು. ಸೊ ಲಾಸ್ಟ್ ಟೈಮ್ ಬಂದು ಪ್ರಶ್ನೆ ಕೇಳ್ಕೊಂಡು ಹೋಗಿದೆ. ಕರೆಕ್ಟಾಗಿ ಹೇಳೋದು ಗುರುಜಿ, ನೀವು ಇದಕ್ಕೆ ಬಂದಿದ್ದೀರಾ, ಇಂಥ ವಿಚಾರವಾಗಿ ಬಂದಿದ್ದೀರಾ ಅಂತಂದ್ರೆ ನಮ್ಗೆ ಅದು ಆಶ್ಚರ್ಯ ಆಯಿತು. ಪ್ರಶ್ನೆ ಕೇಳಿದಾಗ 3 ಪ್ರಶ್ನೆ 4 ಪ್ರಶ್ನೆ ಹೇಳಿದ್ರು. ಅವರೇ ಡೈರೆಕ್ಟಾಗಿ ಹೇಳೋದು ನಮ್ಮ ಮುಖ ನೋಡಿ, ನೀನು ಇಂಥದ್ದಕ್ಕೆ ಬಂದಿದ್ಯಾ, ಇದಕ್ಕೋಸ್ಕರನೇ ಬಂದಿದ್ಯಾ. 4-5 ಪಾಯಿಂಟ್ಸ್ ಸಹ ಕರೆಕ್ಟಾಗಿತ್ತು. ಆವಾಗ ನಮ್ಗೆ ಏನೋ ಇದೆ ಅಂತ ಮುಖ ನೋಡಿ ಇಷ್ಟೊಂದು ಹೇಳ್ತಾರೆ ಅಂದರೆ ಇನ್ನೇನೋ ಒಂದು ಪ್ರತಿಯೊಂದು ಪ್ರಾಬ್ಲಮ್ಸ್ ಇದು ಸಾಲ್ವ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಎಷ್ಟೊಂದು ಜನ ಹೇಳ್ತಾರೆ ಏನೇ ಪ್ರಾಬ್ಲಮ್ಸ್ ಹೊತ್ಕೊಂಡ್ಬಂದ್ರೂ ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ, ಏನೋ ಒಂದು ಸಿಗಾಕೊಂಡು ಒದ್ದಾಡ್ತಾ ಇರ್ತೀವಿ, ಅಂಥವೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ರು.